ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನ ಬಿಟ್ಟಿದ್ದಕ್ಕೆ ಇದೀಗ ಕೆರಳಿ ಕೆಂಡವಾಗಿದೆ. ಇದೀಗ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಕರ್ನಾಟಕದ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಇದೀಗ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ಕೈ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು, ವಿಧಾನ ಪರಿಷತ್ನ ಸದಸ್ಯರುಗಳು, ನಾಯಕರುಗಳು ಭಾಗವಹಿಸಿದ್ದಾರೆ ಈ ಧರಣಿಯಲ್ಲಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಕೇಂದ್ರದ ವಿರುದ್ಧ ಇದೀಗ ಧಿಕ್ಕಾರಗಳನ್ನು ಕೂಗಿ ಕೇಂದ್ರದ ನೀತಿ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಸದನದ ಒಳಗೂ ಕೂಡ ಇದರ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಕೈ ನಾಯಕರು ತೀರ್ಮಾನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ನರೇಗಾ ಯೋಜನೆಯನ್ನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಬದಲಾವಣೆ ಮಾಡಲಾಗಿದೆ. ಇದೀಗ ಇದಕ್ಕೆ ಕಾಂಗ್ರೆಸ್ನ ವಿರೋಧ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿಭಟನೆ. ವಜಾ ಮಾಡಿದ್ದಾರೆ. ರಾಜ್ಯದ ಉದ್ದಕ್ಕೂ ದೇಶದ ಉದ್ದಕ್ಕೂ ಪ್ರತಿಭಟನೆಯನ್ನು ಮಾಡ್ತೀವಿ. ಸೊ ಅದರಿಂದ ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವರಲ್ಲ, ಹೋರಾಟ ಮಾಡ್ತಕ್ಕಂಥವ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್. ಬಿಜೆಪಿಯವರು ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಬಿಜೆಪಿ ನಾಯಕರು ಭಾಗವಹಿಸಿದ್ರ? ಯಾರು ಭಾಗವಹಿಸಿರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಈಗ ಅನುಭವಿಸಿ ಸುಳ್ಳು ದ್ವೇಷದ ರಾಜಕಾರಣ ಬೇರೆ ಮಾಡ್ಬಿಟ್ಟಿದ್ದಾರೆ. ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ. ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಕ್ಷಮಿಸಬೇಕು. ಬೇಕಾದಷ್ಟು ಮಾತಾಡೋದಿದೆ. ಅದಕ್ಕೆ ಹೆಸರು ಬದಲಾವಣೆ ಮಾಡಿ ರಾಮ್ ಜಿ ಈ ಬಿಜೆಪಿ ಇದಾರಲ್ಲ, ಆಮೇಲೆ ಮೋದಿ ಜಿ ಅಂತ ಮಾಡ್ಬೋದು. ಮೋದಿ ಜಿ ಅಂತ ಮಾಡ್ಬೋದು. ಈಗ ಪ್ಲಾನಿಂಗ್ ಕಮಿಷನ್ ಇದ್ದದನ್ನ ಬದಲಾಯಿಸ್ಬಿಟ್ರು, ನೀತಿ ಆಯೋಗ ಅಂತ ಮಾಡಿದ್ರು. ಬರೀ ಇದೇನೆ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಬೆಳಗಾವಿಯಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟು, ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವನ್ನೆಲ್ಲ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತು. ಇವತ್ತು ನಾವೆಲ್ಲ ಅದರ ನೆನಪಿನಲ್ಲಿ ಕಟ್ಟಂತ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೆವು. ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನೋ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಈ ಸ್ವಾಯತ್ತ ಸಂಸ್ಥೆಗಳಿದ್ದಾರೆ. ಈಗೇನಾಗಿದೆ ಅಂದ್ರೆ ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಎಲೆಕ್ಷನ್ ಕಮಿಷನ್ ಆಗಲಿ ಉಪಯೋಗಿಸಿ ಚುನಾವಣೆಗಳನ್ನ ಗೆಲ್ಲುವಂತದ್ದು ಅವರೇನ್ ಸಂಕಲ್ಪ ಮಾಡಿದ್ದಾರೆ. ಇಡೀ ದೇಶದಲ್ಲಿ ತಾವು ಮಾತ್ರ ಆಡಳಿತ ನಡೆಸಬೇಕು ಅಂತ ಹೇಳಿ ಅಧಿಕಾರ ದಾಹದಿಂದ ಯಾವ ಮಟ್ಟಕ್ಕೂ ಕೇಂದ್ರದ ಬಿಜೆಪಿ ಸರ್ಕಾರ ಇಳಿತದೆ. ಹೀಗಾಗಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆಜಿ ಅವರು ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ನ್ಯಾಯ ಸಿಗುವವರೆಗೆ ಅವರೇನಿವತ್ತು ಇಡಿ, ಸಿಬಿಐ, ಚುನಾವಣೆ ಆಯೋಗ ಅಷ್ಟೇ ಅಲ್ಲ, ನ್ಯಾಯಾಂಗದಲ್ಲಿ ಸಹಿತ ಹಸ್ತಕ್ಷೇಪ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಇದರಿಂದ
ಮುಂಬರುವಂತಹ ದಿನಮಾನಗಳಲ್ಲಿ ಇಡೀ ದೇಶದ 140 ಕೋಟಿ ಜನರಿಗೆ ಮಾರಕ ಆಗುವಂತದ್ದಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡ್ತಿರೋ ಬಗ್ಗೆ ಕಾಂಗ್ರೆಸ್ ನಾಯಕರು ಬೆಳಗಾವಿಯ ಸುವರ್ಣಸೌಧ ಮುಂದೆ ಹೋರಾಟವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ದುರ್ದೋಷಪೂರ್ವಕವಾಗಿ ಅವರನ್ನ ಗುರಿಯಾಗಿಸಿದ್ದಾರೆ ಅಂತ ಆರೋಪವನ್ನು ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಬೆಳಗಾವಿ ಸುವರ್ಣಸೌಧದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆತಿರುವಂಥ ಈ ಒಂದು ಹೋರಾಟದಲ್ಲಿ ಎಲ್ಲ ಸಚಿವರುಗಳು ಮತ್ತು ಶಾಸಕರು ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಾರಿಗೆ ಸಚಿವರಂತ ಮತ್ತು ಹಿರಿಯ ನಾಯಕರಂತ ರಾಮಲಿಂಗಾರೆಡ್ಡಿ ಸಾಹೇಬರು ಇದ್ದಾರೆ. ಏನೇನು ಕೇಳ್ತಾರೆ ಬನ್ನಿ ಸರ್. ಈ ಒಂದು ಎರಡು ಪ್ರಮುಖ ವಿಷಯ, ಒಂದು ಮನ್ರೇಗಾ ಹೆಸರನ್ನು ಬದಲಾವಣೆ ಮಾಡ್ತದ್ದು, ಎರಡನೇದಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹೋರಾಟ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಜಿ ರಾಮ್ಜಿ ಅಂತ ಇಡ್ತಾ ಇದ್ದಾರೆ. ಜಿ ರಾಮ್ಜಿ ಅಂದರೆ ಯಾರೋ ಗೊತ್ತಿಲ್ಲ, ಶ್ರೀರಾಮನ ಅಥವಾ ಇನ್ಯಾವ ರಾಮನ ಗೊತ್ತಿಲ್ಲ. ಆದರೆ ಹೆಸರು ಬದಲಾಯಿಸುವಂಥ ಅಧಿಕಾರ ಸರ್ಕಾರಗಳಿರುತ್ತೆ. ಆದರೆ ಇವರ ಮನಸ್ಥಿತಿ ಅರ್ಥ ಆಗುತ್ತೆ. ಗಾಂಧೀಜಿಯವರ ಬಗ್ಗೆ ಇವರು ಇರ್ತಕ್ಕಂಥ ದ್ವೇಷ ಸುಮಾರು 40-50 ವರ್ಷದಿಂದಲೂ ಕೂಡ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವ್ರನ್ನ BJP ಪಕ್ಷ ಇರಲಿಲ್ಲ, ವಿಶ್ವ ಹಿಂದೂ ಪರಿಷತ್ತು, RSS ಇವರೆಲ್ಲ ಸತತವಾಗಿ ದ್ವೇಷ ಮಾಡ್ಕೊಂಡು ಬರ್ತಾನೇ ಇದ್ದರು. ಸ್ವತಃ ಮಹಾತ್ಮ ಗಾಂಧಿನ ಕೊಂದವರು ಯಾರು? RSS ಕಾರ್ಯಕರ್ತ. ಬೆಂಬಲ ಕೊಟ್ಟವ್ರು ಯಾರು? ಇದೇ ಜನ, ವಿಶ್ವ ಹಿಂದೂ ಪರಿಷತ್ತು, RSSನವರು ಅಲ್ವಾ. ಆಮೇಲೆ ಅವ್ರ ಮೇಲೆ ಒಂದು ಸಲ ಅಲ್ಲ 5-6 ಬಾರಿ ಅಟೆಂಪ್ಟ್ ಆಗಿತ್ತು. ಇದರಲ್ಲಿ FIRಗಳಲ್ಲಿ ತೊಗೊಂಡ್ರೆ ಗೊತ್ತಾಗುತ್ತೆ. ಅದರಿಂದ ಅವರ ಮನಸ್ಥಿತಿ, ಮಹಾತ್ಮ ಗಾಂಧಿಯವರ ಹೆಸರು ಅವರಿಗೆ ಅಂದರೆ ಆಗಲ್ಲ. ಅದೇ ರೀತಿ ಇಂದಿರಾ ಗಾಂಧಿಯವರು ಅಂದರೂ ಆಗಲ್ಲ, ನೆಹರು ಅಂದರೂ ಆಗಲ್ಲ. ಇವರು ಜಪ ಮಾಡಿಕೊಂಡೇ ಇದ್ದರು ಇಷ್ಟು ದಿವಸ. ಈಗ ಅವರ ಹೆಸರಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ತೆಗೆದಿದ್ದಾರೆ. ಇವರ ಧೋರಣೆ ಏನಿದೆ ಅಂತ ಜನಕ್ಕೂ ಕೂಡ ಗೊತ್ತಾಗುತ್ತೆ. ಅಲ್ಲ, ವಿಕಸಿತ ಭಾರತ ಗ್ಯಾರಂಟಿ ಯೋಜನೆ ಅಂತ ಹಾಕಿದ್ದಾರೆ. ವಿಕಸಿತ ಭಾರತ ಗ್ಯಾರಂಟಿ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರು ಸಿದ್ದರೆ ಇವ್ರು 8 ಗಂಟೆಯನ್ನು ಹೋಗಿರೋದ? ಇವ್ರ ಗಂಟೆಯನ್ನು ಹೋಗ್ತಿತ್ತು ಅಲ್ವಾ. ಇವರು ಅನೇಕ ವಾಜಪೇಯಿ ಅವ್ರ ಮೇಲೆ, ಅವರ ಹೆಸರಲ್ಲಿ, ಇನ್ನು ಬೇರೆ ಬೇರೆ ನಾಯಕರ ಹೆಸರಲ್ಲಿ BJP ಅಥವಾ RSS, ಇನ್ನು ಬೇರೆ ಬೇರೆ ವಿಶ್ವ ಹಿಂದೂ ಪರಿಷತ್ತು ನಾಯಕರ ಹೆಸರಲ್ಲಿ ಇಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಯಾರನ್ನ ಬೇಡ ಅಂತ ಹೇಳಿದ್ರ? ನಮ್ಮ ರಾಜ್ಯ ಸರ್ಕಾರದ ಪಾಲಿದೆ, ಅದು ರಾಜ್ಯ ಸರ್ಕಾರದ ಹೆಸರು ಹಾಕೋ ಹಂಗಿಲ್ಲ. ಹೆಸರು ಮಾತ್ರ ಅವ್ರದ್ದೇ ಇರಬೇಕು. ಹಣನೂ ಕೊಡೋದಿಲ್ಲ, ಕಾರ್ಯಕ್ರಮಗಳು ಮಾಡೋದಿಲ್ಲ. ಈ ರೀತಿ ಹೆಸರು ಮಾತ್ರ ಬೇಕು ಅವ್ರಿಗೆ. ಈ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆ ಮಾಡಿದೆ, ರಾಜ್ಯ ಸರ್ಕಾರ ಹೆಸರು ಬದಲಾವಣೆ ಮಾಡ್ತಾ ಅದನ್ನೇ ಮುಂದುವರ್ಸುತ್ತೆ ಸರ್. ನಿಮ್ಗೆ ಅವಕಾಶ ಇದೆ. ಈಗ ಕಾರ್ಯಕ್ರಮಗಳು ಜನಕ್ಕೆ ಅನುಕೂಲ ಆಗುವಂಥದ್ದು ನಾವು ಮುಂದುವರಿಸಲೇಬೇಕು. ಆದರೆ ಕೇಂದ್ರ ಸರ್ಕಾರ ಈಗ ನಾವು ಉದಾಹರಣೆಗೆ ನಮ್ಮಲ್ಲಿ ಬರ್ತಕ್ಕಂಥ GSTನಲ್ಲಿ ನಮ್ಮ ಪಾಲು ಮತ್ತೆ ಕಡಿಮೆ ಆಗೋಯಿತು. 8,000 ಕೋಟಿ ಕಡಿಮೆ ಆಗೋಯಿತು. ನಮಗೇನು ರೂಪಾಯಿಗೆ 13 ಪೈಸೆ ಬರ್ತಾಯಿತ್ತಲ್ಲ, ಈಗ 10 ಪೈಸೆ ಕೂಡ ಬರೋದಿಲ್ಲ. ಬರೋ ಹಣ ಎಲ್ಲ ಅವ್ರು ತಗೊಳ್ತಾರೆ. ಕಾರ್ಯಕ್ರಮಗಳು ನಮ್ಗೆ ಹಣ ಹಾಕಿ ಅಂತ ಹೇಳ್ತಾರೆ. ಎಲ್ಲಿರುತ್ತೆ ರಾಜ್ಯ ಸರ್ಕಾರಗಳು? ನಮ್ಮ ಸರ್ಕಾರ ಅಂತಲ್ಲ, ದೇಶದಲ್ಲಿರತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳನ್ನು ಹಿಂಡಿ ಇಪ್ಪೆ ಮಾಡ್ತಾಯಿದ್ದಾರೆ ಅವರು. ಎಸ್ ಸರ್. ಇದಿಷ್ಟು ಸಚಿವಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಇದೆ. ಕೇಂದ್ರ ಸರ್ಕಾರ ರಾಜ್ಯಗಳ ಅಧಿಕಾರವನ್ನು ಕಸಿದುಕೊಳ್ಳುವ ಮೂಲಕ ನಮಗೆ ತೊಂದರೆ ಕೊಡ್ತಿದೆ ಮತ್ತು ನಮ್ಮ ನಾಯಕರು ಸಹ ಈ ರೀತಿ ಬೇರೆ ಬೇರೆ ಪಕ್ಕಗಳನ್ನು ಸಿಲುಕಿಸುವ ಮೂಲಕ ನಮ್ಗೆ ಅಡ್ಡಿಯನ್ನು ಉಂಟು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ನಾಗಪ್ಪ ಜೊತೆ ರಾಚಪ್ಪ ಸುತ್ತು, ಜಿ ನ್ಯೂಸ್ಗಾಗಿ ಬೆಳಗಾವಿಯಿಂದ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಬೆಳಗಾವಿ ಸುವರ್ಣಸೌಧ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಸಿಲುಕಿಸುವ ಮೂಲಕ ಕೇಂದ್ರ ಸರ್ಕಾರ ದುರುದ್ದೇಶಪೂರಿತ ಒಂದು ಪ್ರಯತ್ನವನ್ನು ಮಾಡಿತ್ತು. ಅದಕ್ಕೆ ದೆಹಲಿಯ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಅನ್ನೋದನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಾವಿ ಸುವರ್ಣಸೌಧ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ನಡೆಸುವಂಥ ಹೋರಾಟಕ್ಕೆ ಸಚಿವರಾದಂಥ ಸಂತೋಷ್ ಮತ್ತು ಎಲ್ಲ ಶಾಸಕರು ಭಾಗವಹಿಸ್ತಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಾದಂಥ ಸಂತೋಷ್, ಈ ಒಂದು ತಾವೇನು ಹೇಳ್ತಾರೆ ಸರ್? ಮೊದಲನೇದಾಗಿ ಈ ಒಂದು ಹೆಸರು ಬದಲಾವಣೆ, ಎರಡನೇದಾಗಿ ನ್ಯಾಷನಲ್ ಹೆರಾಲ್ಡ್ ಕಿರುಕುಳ ಪ್ರಕರಣ. ಕಳೆದ 11 ವರ್ಷದಲ್ಲಿ ನೀವು ಬರೀ ನೆರೆಗಷ್ಟೇ ಅಲ್ಲ, ಎಲ್ಲ ನಿಮ್ಮ ಸ್ವಚ್ಛ ಭಾರತ್ ಇರಲಿ, ಡಿಜಿಟಲ್ ಇಂಡಿಯಾ ಇರಲಿ, ಖೇಲೋ ಇಂಡಿಯಾ ಇರಲಿ, ಎಲ್ಲ ಸ್ಕೀಮ್ಸ್ಗಳು, ಜನ್ಧನ್ ಯೋಜನೆ ಇರಲಿ, ಇವೆಲ್ಲ ಸ್ಕೀಮ್ಸು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಸ್ಕೀಮ್ಸ್ನ ಹೆಸರು ಚೇಂಜ್ ಮಾಡಿದ್ದಾರೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ನೀವು. ಅದರ ಜೊತೆಗೆ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಏನು ಸಿಗಿಸ್ಬೇಕಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾಚಿಕೆ ಆಗ್ತಕ್ಕಂಥ ಉತ್ತರನೇ ಹೈಕೋರ್ಟ್ ಕೊಟ್ಟಾಗಿದೆ. ಸೊ ಒಟ್ಟಾರೆ ಕಳೆದ 11 ವರ್ಷದಿಂದ ಕಾಂಗ್ರೆಸ್ನ ಡಿಫೆಮ್ ಮಾಡಬೇಕು, ನಾಯಕರನ್ನ ಎಲ್ಲೋ ಒಂದು ಸಿಗಿಸ್ಬೇಕು. ಅದ್ರ ಜೊತೆಗೆ ನಾವು UPA ಸರ್ಕಾರ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳನ್ನ ಹೈಜಾಕ್ ಮಾಡಿ ಸರ್ಕಾರ ಖರ್ಚು ಮಾಡಿ ಮಾಡ್ಕೊಳ್ಳೋದು ಬಿಟ್ಟರೆ
ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಮಾಡಿರ್ತಕ್ಕಂಥ ಅಚೀವ್ಮೆಂಟು ಇವತ್ತು ನಾವು ಕೂತ್ಕೊಂಡು ಡಿಬೇಟ್ ಮಾಡಿ ನೋಡಿದ್ರೆ 0ಕ್ಕಿಂತ ಕಮ್ಮಿ ಇದೆ. 0 ಅನ್ನೋದು ಬೇಕು. ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಪ್ರಕಾರ ಸಿ ಗ್ರೇಡ್ ಕೊಟ್ಟಿದೆ. ಇದಕ್ಕಿಂತ ಇನ್ನೇನು ನಾಚಿಕೆ ಆಗ್ತಕ್ಕಂಥದ್ದು ಬೇಕು? ಇವತ್ತು IMFನವರು ಇವತ್ತು ಸಿ ಗ್ರೇಡ್ ಕೊಡೋ ಕಾರಣ ಏನು ಅಂತಂತಂದರೆ ಇವ್ರು ಮಾಡಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು GDP ರೇಷಿಯೋಗೆ, ಖರ್ಚಾಗ್ತಕ್ಕಂಥ ರೇಷಿಯೋಗೆ, ನಮ್ಮ ಟೋಟಲ್ ಗ್ರಾಸ್ ಏನು ಡೊಮೆಸ್ಟಿಕ್ ಖರ್ಚು ಮಾಡ್ತೀವಿ ಅದರಲ್ಲಿ ಏರಾಪೇರಿ ಮಾಡಿದ್ದಕ್ಕೆ ಇವತ್ತು IMFನವರು ಸಿ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಇದೇ ಅಚೀವ್ಮೆಂಟು. 70 ವರ್ಷದ ಅಚೀವ್ಮೆಂಟ್ ಏನಂತಂದರೆ ವಿಶ್ವಗುರುದ ಅಚೀವ್ಮೆಂಟ್ ಇದೇ ಇರ್ತಕ್ಕಂಥ, ಇನ್ನೇನು ಬೇರೆ ಹೊಸದೇನಿಲ್ಲ. ವಿಕಸಿತ ಭಾರತ ಗ್ಯಾರಂಟಿ ಸ್ಕೀಮ್ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೆಸರು ಬದಲಾವಣೆ ಮಾಡಿದ ತಕ್ಷಣ ಯೋಜನೆಯ ಒಂದು ಅನುದಾನದಲ್ಲಿ ವೇರಿಯೇಷನ್ ಮಾಡಿದ್ದಾರೆ. ಅದು ಸಹ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗೋ ಸಾಧ್ಯತೆ ಇಲ್ವಾ? ವಿಕಸಿತ ಅಂದ್ರೆ ಏನ್ರಿ? ಸುಮ್ಮನೆ ಹೆಸರುಗಳು ಆಟೇವು. ವಿಕಸಿತ ಅಂತಕ್ಕಂಥ ಏನಾಗೈತೆ ಅಂದರೆ 1% ಅಷ್ಟು ಜನರು ಈ ದೇಶದಲ್ಲಿ 40% ಆಸ್ತಿ ಮಾಡ್ಕೊಂಡಾರೆ. ಇದು ವಿಕಸಿತ್ತು. ಇನ್ನು ಉಳ್ಕಿರೋದು 10% ಜನ ಇರ್ತಕ್ಕಂಥದ್ದು 40% ಆಸ್ತಿ ಮಾಡ್ಕೊಂಡಾರೆ. ಬಡವರು ಉಸೆ ಬಿದ್ದು ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ. ರೈತರು, ಕೂಲಿ ಕಾರ್ಮಿಕರು, ಶೋಷಿತ ವರ್ಗಗಳ ಜನ, ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇದು ಸ್ಟಾರ್ಟಪ್ ಕಂಪ್ನೀಸ್ಗಳು 2 ಲಕ್ಷ ಕಂಪ್ನಿ ಮುಚ್ಚಿದ್ದಾವೆ. 2 ಲಕ್ಷ ಸ್ಟಾರ್ಟಪ್ ಕಂಪ್ನಿಗಳು ಮುಚ್ಕೊಂಡು ಹೋಗಿದ್ದಾವೆ. ನಾನು ಹೇಳ್ತಕ್ಕಂಥ ಕೇಂದ್ರ ಸರ್ಕಾರದ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಚರ್ಚೆ ಇದೆ. ಪ್ರೈಮ್ ಟೈಮ್ನಾಗ ಬರೋದು ಹೊಡೆಯೋದು ಅಷ್ಟೇ. ಹೊಡೀರಿ, ಇನ್ನೇನಾಗದೈತೆ? ಯಾರಪ್ಪ ಒಂದಿನ ಎಲ್ಲ ಮಂಜೆ ಆಯ್ತಾರೆ ಹೋಗಲಿ. ಅನುದಾನದ ಹಂಚಿಕೆಯನ್ನು ಸಹ ರೇಷನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಮಾಡುವಂಥ ಒಂದು ಪ್ರಯತ್ನ 40% ಆಗಿದೆ. ಮೊದಲು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇದನ್ನು ಯಾವ ಥರ ನಿಭಾಯಿಸ್ತಾರೆ ನೀವು? ಅಲ್ಲಿ ಏನು ನಿಭಾಯಿಸೋಕೆ ಏನಿದೆ ರೀ? ಅಳ್ಬೇಕು ಆಟೆ ನಾವು. ಅಳೋದು ಬಿಟ್ಟರೆ, ಕೂಗೋದು ಬಿಟ್ಟರೆ, ಹೋಗಿ ಹೋರಾಟ ಮಾಡೋದು ಬಿಟ್ಟರೆ ಏನು ಉಳಿದಿದೆ ಏನು? ಸದನದಲ್ಲಿ BJP ನಮ್ಮ ವಿರುದ್ಧ ಮಾತನಾಡ್ತಾರೆ. ಸದನದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು BJP ರಾಜ್ಯಗಳಿಗೆ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ ಕೇಳಿದ್ರೆ ಯಾರಿಗಿನ ನಾಚಿಕೆ ಮಾನ ಮರ್ಯಾದೆ ಆಗಬೇಕು. ಅದಕ್ಕೆ BJP ಮುಖಂಡರುಗಳು ಎಲ್ಲಿ ಮನವಿ ಮಾಡ್ಕೊಳ್ತೀವಿ, ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರಕ್ಕೆ ನಾವು ಕೇಳ್ತೀವಿ, ನೀವು ಒಂದು ವೈಟ್ ಶೀಟ್ನಲ್ಲಿ ಕಳೆದ 10 ವರ್ಷದಲ್ಲಿ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಕೇಳ್ಬಿಡಿ ಸಾಕು. ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ, ಗುಜರಾತಿನ ಕಾಂಟ್ರಿಬ್ಯೂಷನ್ ನ್ಯಾಷನಲ್ ಲೆವೆಲ್ಗೆ ಎಷ್ಟಿದೆ, ಕರ್ನಾಟಕ ರಾಜ್ಯದ ಎಷ್ಟು ನ್ಯಾಷನಲ್ ಲೆವೆಲ್ಗಿದೆ ಅಂತ ಗೊತ್ತಾದರೆ ಜನಕ್ಕೆ ಅರ್ಥ ಆಗುತ್ತೆ. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಇದು ಕುಲಂಕುಷವಾಗಿ ಬಹಿರಂಗವಾಗಿ ಚರ್ಚೆ ಆಗಬೇಕು, ಸಾರ್ವಜನಿಕರಿಗೆ ಚರ್ಚೆ ಆಗಬೇಕು. ಅದಕ್ಕೆ ಗುಜರಾತ್ ವರ್ಸಸ್ ಕರ್ನಾಟಕ, ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕ ಟು ಸೆಂಟ್ರಲ್ ಆ್ಯಂಡ್ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಗುಜರಾತ್ ಟು ಸೆಂಟ್ರಲ್ ಅಂತಕ್ಕಂಥದ್ದು, ಆ್ಯಂಡ್ ಹೌ ಮಚ್ ಮನಿ ಹ್ಯಾಸ್ ಗಾನ್ ಫ್ರಮ್ ಸೆಂಟ್ರಲ್ ಟು ಗುಜರಾತ್ ಆ್ಯಂಡ್ ಸೆಂಟ್ರಲ್ ಟು ಕರ್ನಾಟಕ. ಇಷ್ಟೇ ಆದರೆ ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಥ್ಯಾಂಕ್ ಯು. ಇಷ್ಟು ಸಚಿವ ಸಂತೋಷ್ ಲಾಡ್ ಅವರು ಹೇಳಿ ಸಹ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜ್ಯಗಳನ್ನು ಹಣಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ನಾಗಪ್ಪ ಜೊತೆ ರಾಚಪ್ಪ ಸುತ್ತೂರು, ಜೀ ನ್ಯೂಸ್ಗಾಗಿ ಬೆಳಗಾವಿಯಿಂದ. ಪೊಲಿಟಿಕಲ್ ಪಾರ್ಟೀಸ್ ಬೀದಿಯಲ್ಲಿ ಹೋಗಿ ರಾಜಕೀಯ ಮಾಡಲಿ,